ನೋಡ್ತೀರಾ? ಹಾಂ, ಯಾರು ಇಷ್ಟ ಆಗ್ತಾರೆ? ಪ್ರತಾಪ್ ಅವರು ಏನಕ್ಕೆ ರೀ? ಸಂಗೀತ ಚೆನ್ನಾಗಿ ಮಾಡ್ತಾರೆ. ನಿನ್ನೆ ಇಬ್ಬರ ಮಧ್ಯೆ ಒಂದು ಆಟ ನಡೀತಿದೆ, ಯಾರಿಗೆ ಕರೆಕ್ಟ್ ಆಯ್ತು ಅಂತೀರ? ಸಂಗೀತ ಅವರು ಟಿಕೆಟ್ ಫಿನಾಲೆ ಹೋದರು, ಸ್ಕೋರ್ ಪ್ರಕಾರ ಪ್ರತಾಪ್ ಅವ್ರು ಬರಬೇಕಾಗಿತ್ತು, ಮೋಸ ಆಯ್ತಂತೆ, ಯಾರಿಗೆ ಅಂತೀರ? ಹೌದು, ಅವ್ರು ಬರಬೇಕಾಗಿತ್ತು. ಯಾರು? ಪ್ರತಾಪ್ ಅವರು. ಈಗ ಸಂಗೀತ ಅವ್ರು ಬಂದಿದ್ದಾರೆ, ಫಿನಾಲೆಗೆ ಹೋಗ್ಬೇಕು. ಜನರ ಅಭಿಪ್ರಾಯನೇ ಮುಖ್ಯ, ಸ್ಪರ್ಧಿಗಳ ಅಭಿಪ್ರಾಯ ಮುಖ್ಯ ಆಗಿದ್ರೆ ಟಾಸ್ಕ್ ಏನಕ್ಕೆ ಆಡಿಸ್ಬೇಕಾಗಿತ್ತು ಅಂತ. ಹೌದು, ಕರೆಕ್ಟ್. ಹಾಂ, ಯಾಕೆಂದ್ರೆ ಎಷ್ಟು ಸ್ಕೋರ್ ಬಂದಿತ್ತಲ್ವಾ ಇದರಿಂದ. ವೋಟ್ ಮಾಡೋದು ವೇಸ್ಟ್ ಆಗುತ್ತೆ. ಸುದೀಪ್ ಸರ್ ಇದ್ರ ಬಗ್ಗೆ ಮಾತಾಡ್ಬೇಕಂತೀರಾ? ಮಾತಾಡ್ಬೇಕಲ್ವಾ? ಖಂಡಿತ. ನಾವೆಲ್ಲ ಆಮೇಲೆ ವೋಟ್ ಮಾಡಿ ವೇಸ್ಟ್ ಅಲ್ವಾ? ಯಾಕಂದ್ರೆ ಇಡೀ ವಾರ ಟಾಸ್ಕ್ ಆಡಿ ಹೈಯೆಸ್ಟ್ ಸ್ಕೋರ್ಗೆ ಬಂದಿದ್ದರು. ಫಿನಾಲೆ ಯಾರು ಬರ್ತಾರಂತೀರ? ಗೆಲ್ಲೋದು ಯಾರಂತೀರ? ಗೆಲ್ಲೋದಾ ನೋಡೋಣ. ನಾವು ವೋಟ್ ಮಾಡಿದ್ರು ಅವರು ಒಂದು ಇದು ಮಾಡ್ತಾರೆ. ಇಲ್ಲ, ನಿಮ್ಮ ಪ್ರಕಾರ ಗೆಲ್ಲೋದು ಯಾರಂತೀರ? ಹೇಳೋಕ್ಕಾಗಲ್ಲ. ಟಾಪ್ 3 ಯಾರು ಬರ್ಬೋದು ಅಂತೀರ? ಟಾಪ್ 3 ಸಂಗೀತ ಅವ್ರು ಬರ್ಬೋದು. ಇನ್ನು ಈ ವಾರ ಎಲಿಮಿನೇಟ್ ಯಾರು ಮನೆಗೆ ಹೋಗ್ಬೇಕಂತೀರ? ನೋ ಐಡಿಯಾ ಸರ್. ಓಕೆ, ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ತಿದ್ದಾರೆ. ಯಾವುದೇ ಇರಲಿ ಕರೆಕ್ಟಾಗಿ ಕೇಳ್ತಾರೆ, ಕ್ವೆಶನ್ ಮಾಡ್ತಾರೆ. ಅವ್ರ ಬಗ್ಗೆ ಏನು ಹೇಳಂಗಿಲ್ಲ, ಅವ್ರು ಕರೆಕ್ಟಾಗಿ ಸೂಪರಾಗಿ ನಡೆಸ್ತಾರೆ. ವಿನಯ್ ಅವ್ರ ಬಗ್ಗೆ ಏನಂತಾರೆ? ಯಾವಾಗಲೂ ಜಗಳ ಆಡ್ತಿದ್ರು, ಈಗ ಸೈಲೆಂಟ್ ಆಗವ್ರೆ. ಅವರು ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಸ್ಟ್ರಾಟಜಿ ಇದೆ. ಓಕೆ, ಸಂಗೀತ ಅವ್ರು ಫೈನಲ್ ಬಂದಿದ್ದು ಹೊರ್ತಂತೀರ? ಕ್ವಾಲಿಟಿ ಆಟದಲ್ಲಿ ಎಲ್ಲದರ ಇದರಲ್ಲಿ ಓಕೆ ಓಕೆ ಸರ್. ಓಕೆ ಅಂತಿರೋ ಸಂಗೀತ ಅವರು ಫೈನಲ್ ಬಂದಿರೋದು? ಅವರು ಸ್ವಲ್ಪ ಸ್ಟ್ರಗಲ್ ಎಲ್ಲ ಮಾಡಿದಾರಲ್ವ, ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಮ ಓಟು? ಓಟು ಅವರು ಪ್ರತಾಪ್ ಇದ್ದರೆ ಅವ್ರಿಗೆ ಡ್ರೋನ್ ಪ್ರತಾಪ್ ಅವರು. ಥ್ಯಾಂಕ್ ಯು. ಮಾಡಿ ಅವರು ಬರಲಿ, ಸಂಗೀತ ಅವರು ಬರಲಿ. ಅವ್ರಿಗೂ ತುಂಬ ಅವರು ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ಕೊಂಡು ಬಂದಿದ್ದಾರಲ್ವ, ಅವರು ಆಗಬೇಕು. ಓಕೆ, ಥ್ಯಾಂಕ್ ಯು.